ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ವಿಶ್ವದ ಐಕಾನ್ ಆದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರು ತಮ್ಮ 114ನೇ ವಯಸ್ಸಿಗೆ ದಿನಾಂಕ 14/11/2025 ನಿಧನರಾಗ್ತಾರೆ. ಇವರ ಜೀವನವೇ ಒಂದು ರೋಚಕ. ಯಾವ ಅಕ್ಷರ ಜ್ಞಾನವೂ ಇಲ್ಲದ, ಪರಿಸರದ ಬಗೆಗಿನ ಅರಿವು ಇಲ್ಲದ ಇವರು ಆಯ್ದುಕೊಂಡಂಥ ದಾರಿನೇ ಪರಿಸರದ ಪೂಜೆ. ಇವತ್ತು ಕೆಲವು ಬುದ್ಧಿಜೀವಿಗಳು ರಾಷ್ಟ್ರದ್ರೋಹಿಗಳನ್ನು, ಭಯೋತ್ಪಾದಕರನ್ನು ಅನಕ್ಷರಸ್ಥರು ಅಂತ ಹೇಳಿ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಪ್ರಯತ್ನಿಸ್ತಾರೆ. ಅವರು ಅನಕ್ಷರಸ್ಥರಾಗಿರೋದ್ರಿಂದನೇ ಈ ರೀತಿಯ ಕೃತ್ಯಗಳನ್ನು ಮಾಡಿದಾರಂತ ಹೇಳಿ. ಇನ್ನೊಂದೆಡೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಂದ ಪದವಿಗಳನ್ನು ಪಡೆದಂಥವ್ರು, ಡಾಕ್ಟರ್, ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನು ಹೊಂದುವಂಥವರು ಕೂಡ ಭಯೋತ್ಪಾದನೆ ಮತ್ತು ಇತರೆ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡಿ ಮಾನವ ಸಂಕುಲಕ್ಕೆ ಕಳಂಕವನ್ನು ತಂದಂಥವ್ರು ಕೂಡ ಒಂದೆಡೆ ಇದ್ದಾರೆ. ಇನ್ನೊಂದೆಡೆ ಯಾವ ಅಕ್ಷರ ಜ್ಞಾನವೂ ಇಲ್ಲದ, ಯಾವ ಸಿರಿವಂತಿಕೆಯೂ ಇಲ್ಲದ ಸಾಲು ಮರದ ತಿಮ್ಮಕ್ಕನವರು ಅಂದು ಗಂಡನ ಜೊತೆ ಕೈಜೋಡಿಸಿ ನೆಟ್ಟಂಥ ಮರಗಳು ಇಂದು ಕುಗ್ರಾಮವೊಂದರ ಮಹಿಳೆಯನ್ನು ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಮಾಡಿವೆ. ಸಾಧನೆ ಮಾಡೋದು ಕೇವಲ ಹಣ ಸಂಪಾದನೆ ಅಲ್ಲ. ಸಾಧನೆ ಮಾಡೋದಕ್ಕೆ ಯಾವ ಪದವಿ, ವಿದ್ಯಾರ್ಹತೆ, ಸಿರಿವಂತಿಕೆ ಕೂಡ ಬೇಕಾಗಿಲ್ಲ. ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನತಕ್ಕಂಥ ಒಳ್ಳೆಯ ಉದ್ದೇಶದಿಂದ ಪ್ರಾರಂಭಿಸಿದ ಒಂದು ಚಿಕ್ಕ ಕೆಲಸವು ಕೂಡ ನಿಮ್ಮನ್ನು ಸಾಧಕರನ್ನಾಗಿ ಮಾಡುತ್ತೆ ಅಂತ ಹೇಳಿ ತೋರಿಸಿಕೊಟ್ಟವರು ಸಾಲು ಮರದ ತಿಮ್ಮಕ್ಕನವರು. ಮಕ್ಕಳಿಲ್ಲದ ಕೊರಗು ಈ ದಂಪತಿಯನ್ನು ಬಾಧಿಸುತ್ತಾನೇ ಇತ್ತು. ಅಂಥ ಸಂದರ್ಭದಲ್ಲಿ ಇವರು ಆಯ್ದುಕೊಂಡಂಥ ಹಾದಿಯೇ ವಿಭಿನ್ನ. ಮರಗಳನ್ನೇ ಮಕ್ಕಳೆಂದು ಭಾವಿಸಿ ಪ್ರಾರಂಭಿಸಿದ ಪರಿಸರ ಪೂಜೆಯಿಂದ ಇಂದು ಜಗತ್ಪ್ರಸಿದ್ಧಿಯಾದ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿಯಾದ ಮಾಹಿತಿ ಇರೋ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ವಿಶ್ವದ ಐಕಾನ್ ಆದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರ ಮೊದಲಿದ್ದ ಹೆಸರು ಕೇವಲ ತಿಮ್ಮಕ್ಕ ಅಂತ ಹೇಳಿ. ಮುಂದೆ ಇವರು ನೆಟ್ಟಂಥ ಸಾಲು ಸಾಲದ ಮರಗಳಿಂದ ಇವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬರುತ್ತೆ. ದಿನಾಂಕ 30 ಜೂನ್ 1911 ಇವರ ಜನನವಾಗುತ್ತೆ. ಅಂದಿನ ಮೈಸೂರು ಪ್ರಾಂತ್ಯ ಅಂದರೆ ಇಂದಿನ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಗುಬ್ಬಿ ತಾಲೂಕಿನಲ್ಲಿ ಇವರ ಒಂದು ಜನನವಾಗುತ್ತೆ. ಇವರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ಹೆಸರು ವಿಜಯಮ್ಮ ಮತ್ತು ಇವರ ಪತಿಯ ಹೆಸರು ಚಿಕ್ಕಯ್ಯ. ಇವರಿಗೆ ಮಕ್ಕಳಿರೋದಿಲ್ಲ. ಒಬ್ಬ ಸಾಕು ಮಗ ಇರ್ತಾರೆ, ಅವರ ಹೆಸರೇ ಉಮೇಶ್. ಈ ದಂಪತಿಗಳಿಗೆ ಮಕ್ಕಳಿಲ್ಲ ಎಂಬಂಥ ಕೊರಗು ಬಾಧಿಸ್ತಾನೆ ಇರುತ್ತೆ. ಆ ಸಂದರ್ಭದಲ್ಲೇ ಇವರು ಆಯ್ದುಕೊಂಡಂಥ ದಾರಿಯೇ ವಿಭಿನ್ನ. ಅಂದು ಪ್ರಾರಂಭಿಸಿದಂಥ ಪರಿಸರದ ಪೂಜೆಯಿಂದನೇ ಇವತ್ತು ಇಡೀ ವಿಶ್ವಕ್ಕೆ ಇವರು ಐಕಾನ್ ಆಗಿ, ವೃಕ್ಷ ಮಾತೆಯಾಗಿ ಇವರು ಪ್ರಸಿದ್ಧಿಯನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಎಷ್ಟೋ ಜನ ದಂಪತಿಗಳಿಗೆ ಮಕ್ಕಳಾಗೋದೇ ಇಲ್ಲ. ಅದೇ ರೀತಿ ಈ ದಂಪತಿಗಳಿಗೂ ಕೂಡ ಮಕ್ಕಳಾಗೋದಿಲ್ಲ. ಆ ನೋವು ಇವರನ್ನು ಬಾಧಿಸ್ತಾನೆ ಇರುತ್ತೆ. ಆದರೆ ಇವರು ಎಲ್ಲರಂತೆ ಮಕ್ಕಳಾಗಿಲ್ಲ ಅಂತ ಹೇಳಿ ಕೇವಲ ಆಸ್ಪತ್ರೆಗೆ, ದೇವಸ್ಥಾನಗಳಿಗೆ ಹೋಗಿ ಸುಮ್ಮನೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಆಯ್ದುಕೊಂಡಂಥ ದಾರಿಯೇ ತುಂಬ ವಿಭಿನ್ನ. ಇವರು ಅಂದು ಪ್ರಾರಂಭಿಸಿದ ಪರಿಸರದ ಪೂಜೆಯಿಂದ ಅಂದು ಬಿಕ್ಕಲು ಚಿಕ್ಕಯ್ಯನವರು ಇಡೀ ಮರಗಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸೋದಕ್ಕೆ ಪ್ರಾರಂಭಿಸ್ತಾರೆ. ಪತಿಯ ಕೆಲಸಕ್ಕೆ ತಿಮ್ಮಕ್ಕನವರು ಕೂಡ ಸಾಥನ್ನು ನೀಡ್ತಾರೆ. ಇದರಿಂದನೇ ಅಂದು ಕೇವಲ 10 ಗಿಡಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕೆಲಸ ಮುಂದೆ 400 ಮರಗಳನ್ನು ಬೆಳೆಸೋವರೆಗೂ ಸಾಗುತ್ತೆ. ಅಂದು ತಮ್ಮ ನೋವನ್ನು ಮರೆಯಲು ಕೈಗೊಂಡಂಥ ಈ ಒಂದು ಸಣ್ಣ ಕಾರ್ಯದಿಂದ ಇಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿ ತಿಮ್ಮಕ್ಕನವರು ಸಾಲು ಮರದ ತಿಮ್ಮಕ್ಕ ಆಗಿ ವಿಶ್ವದ ಐಕಾನ್ ಆಗಿದ್ದಾರೆ. ಸ್ನೇಹಿತರೆ, ಇವರು ನೆಟ್ಟಂತಹ ಸಾಲು ಮರಗಳು ಇರುವ ಸ್ಥಳವನ್ನು ನೋಡೋದಾದರೆ ಮಾಗಡಿಯಿಂದ ತುಮಕೂರಿಗೆ ಸಂಪರ್ಕ ಕಲ್ಪಿಸುವಂಥ ಹುಲ್ಕಲ್ನಿಂದ ಕುದುರೆವರೆಗೂ ಹೋಗುವಂಥ ರಸ್ತೆಯಲ್ಲಿ ನೀವು ಈ ಮರಗಳನ್ನು ನೋಡ್ಬೋದು. ಸುಮಾರು 400 ಗಿಡಗಳನ್ನು ನೆಟ್ಟು ಈ ದಂಪತಿಗಳು ಹೆಮ್ಮರವಾಗಿ ಬೆಳೆಸಿದ್ದಾರೆ. ನೀರಿನ ಅಭಾವ ಆದಾಗ ಸುಮಾರು 3-4 ಕಿಲೋಮೀಟರ್ಗಳಿಂದ ದೂರದಿಂದ ನೀರನ್ನು ಬಿಂದಿಗೆಗಳಲ್ಲಿ ತಂದು ಹಾಕಿ ಈ ಮರಗಳನ್ನು ಪೋಷಿಸಿ ಬೆಳೆಸಿದ್ದಾರೆ.
ದನಕರುಗಳು ಮತ್ತು ದಾರಿ ಹೋಕರಿಂದ ಮರಗಳನ್ನು ರಕ್ಷಣೆಗೆ ಸಸಿಗಳ ಸುತ್ತ ಮುಳ್ಳಿನ ಬೇಲಿಗಳನ್ನು ಹಾಕ್ತಾರೆ ಮತ್ತು ಪ್ರತಿನಿತ್ಯ ಈ ದಂಪತಿಗಳು ಅವುಗಳನ್ನು ವೀಕ್ಷಿಸುತ್ತಾ ಅವುಗಳನ್ನು ರಕ್ಷಣೆ ಮಾಡಿರುವ ಪರಿಶ್ರಮದ ಫಲವಾಗಿ ಇಂದು ಅಂದಿನ ಸಸಿಗಳು ಇಂದು ಹೆಮ್ಮರಗಳಾಗಿ ದಾರಿಯಲ್ಲಿ ತಂಪನ್ನು ನೀಡ್ತಾ ಇದ್ದಾವೆ. ತಿಮ್ಮಕ್ಕ ಅವರ ಪತಿ ಬಿಕ್ಕಲು ಚಿಕ್ಕಯ್ಯನವರು 1991ರಲ್ಲಿ ನಿಧನರಾಗ್ತಾರೆ. ಅದಾದಮೇಲೆ ಆ ಜವಾಬ್ದಾರಿಯನ್ನು ಸಾಲು ಮರದ ತಿಮ್ಮಕ್ಕನವರೇ ಹೊತ್ತುಕೊಂಡು ಆ ಮರಗಳ ಒಂದು ರಕ್ಷಣೆಯ ಕೆಲಸದಲ್ಲಿ ಮುಂದಾಗ್ತಾರೆ. ಈಗ ಆ ಸುಮಾರು 400 ಮರಗಳಲ್ಲಿ ಕೆಲ ಮರಗಳು ನಶಿಸಿದ್ದು ಸ್ವಲ್ಪ ಸಾಲುಗಳಲ್ಲಿ ಅಂತರಗಳನ್ನು ನಾವು ನೋಡ್ಬೋದು. ಪ್ರಸ್ತುತ ಸುಮಾರು 312 ಮರಗಳು ಮಾತ್ರ ಉಳಿದಿರ್ಬೋದು ಅಂತ ಇಲ್ಲಿ ತಿಳಿದು ಬರುತ್ತೆ. ಸ್ನೇಹಿತರೆ, ಈ ದಂಪತಿಗಳಿಗೆ ಮರಗಳನ್ನು ನೆಡುವುದು ಮತ್ತು ಅವುಗಳನ್ನು ಬೆಳೆಸೋದು ಮಾತ್ರವೇ ಅಲ್ಲದೆ ಅವುಗಳ ರಕ್ಷಣೆಯನ್ನು ಮಾಡೋದು ಕೂಡ ದೊಡ್ಡ ಸವಾಲೇ ಆಗಿತ್ತು. ಮರಗಳ ರಕ್ಷಣೆಗೆ ತಿಮ್ಮಕ್ಕನವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಬರ್ತಾರೆ. ಸ್ಥಳೀಯರು, ದಾರಿ ಹೋಕರು ಮರಗಳ ರೆಂಬೆ ಕೊಂಬೆಗಳನ್ನು ಕಡಿದು ಹಾಳು ಮಾಡೋದನ್ನು ತಪ್ಪಿಸೋದು ಕೂಡ ಒಂದು ದೊಡ್ಡ ಸವಾಲೇ ಆಗಿತ್ತು. ಹಲಗೂರಿನಿಂದ ಬಾಗೇಪಲ್ಲಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ವಿಸ್ತರಣೆ ಮಾಡೋದಕ್ಕೆ ಸರ್ಕಾರ ಮುಂದಾದಾಗ ಈ ಸಾಲು ಮರಗಳನ್ನು ನೆಲಕ್ಕೆ ಉರುಳಿಸುವಂಥ ಯತ್ನವೂ ಕೂಡ ನಡೆಯುತ್ತೆ. ಈ ವಿಚಾರವಾಗಿ ಹಲವಾರು ಪರಿಸರ ಪ್ರೇಮಿಗಳು ಇದರ ವಿರುದ್ಧ ಧ್ವನಿಯನ್ನು ಎತ್ತಾರೆ. ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ತಿಮ್ಮಕ್ಕನವರು ಭೇಟಿ ಮಾಡಿ ಮರಗಳನ್ನು ರಕ್ಷಣೆ ಮಾಡೋದಕ್ಕೆ ಮನವಿಯನ್ನು ಮಾಡ್ತಾರೆ. ಈ ಮನವಿಗೆ ಸ್ಪಂದಿಸಿದಂಥ ಅಂದಿನ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿಗಳು ಮರಗಳನ್ನು ರಕ್ಷಿಸೋದಕ್ಕೆ ಪಥವನ್ನೇ ಬದಲಿಸುವಂತೆ ಸೂಚನೆಯನ್ನು ನೀಡ್ತಾರೆ. ಈ ರೀತಿ ಪ್ರತಿ ಬಾರಿ ಮರಗಳಿಗೆ ತೊಂದರೆ ಎದುರಾದಾಗ ಓಡೋಡಿ ಬಂದು ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿರ್ತಕ್ಕಂಥ ತಿಮ್ಮಕ್ಕನವರು ಕೆಲ ವರ್ಷಗಳಿಂದ ಅನಾರೋಗ್ಯ ಕಾರಣದಿಂದ ಹುಲಿಕಲ್ ಬಿಟ್ಟು ಬೆಂಗಳೂರಿಗೆ ಸೇರ್ತಾರೆ. ಮುಂದೆ ಮಹಾಲಯ ಅಮಾವಾಸ್ಯೆ ದಿನ ಪತಿಯ ಸಮಾಧಿಗೆ ಪೂಜೆ ಸಲ್ಲಿಸೋದಕ್ಕೆ ಹಾಗೂ ಗ್ರಾಮ ದೇವತೆಯ ಜಾತ್ರೆಗೆ ಈ ರೀತಿ ಕೆಲವು ವಿಶೇಷ ದಿನಗಳಿಗೆ ಮಾತ್ರ ತಪ್ಪದೆ ಬಂದು ಹೋಗ್ತಾ ಇರ್ತಾರೆ. ಸಾಲು ಮರದ ತಿಮ್ಮಕ್ಕನವರಿಗೆ ಒಂದು ಕನಸಿರುತ್ತೆ. ತಮ್ಮ ಸ್ವಗ್ರಾಮ ಹುಲಿಕಲ್ ಗ್ರಾಮದಲ್ಲಿ ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸ್ಬೇಕೆಂಬುದು ಅವರ ಒಂದು ಮಹದಾಸೆ ಆಗಿರುತ್ತೆ. ಇದಕ್ಕಾಗಿ ಹಲವಾರು ಬಾರಿ ಎಲ್ಲ ಸರ್ಕಾರಗಳು ಇದ್ದಾಗ ಕೂಡ ಒಂದು ಮನವಿಯನ್ನು ನೀಡ್ತಾ ಇರ್ತಾರೆ. ಸರ್ಕಾರ ಆಸ್ಪತ್ರೆಗೆ ಜಾಗ ಕೂಡ ಮಂಜೂರನ್ನು ಮುಂದೆ ಮಾಡ್ತಾರೆ. ಆದರೆ ಜಾಗದ ವಿಚಾರವಾಗಿ ತಿಮ್ಮಕ್ಕನವರಿಗೆ ಸ್ವಲ್ಪ ಬೇಸರ ಇರುತ್ತೆ. ಇದರಿಂದ ಆಸ್ಪತ್ರೆ ಕಟ್ಟಿಸ್ಬೇಕಂತ ಇರುವಂಥ ಅವ್ರ ಕನಸಾಗಿ ಉಳಿಯುತ್ತೆ. ಅದ್ರ ಜೊತೆಗೆ ತಮ್ಮ ಊರಲ್ಲೇ ಒಂದು ಸ್ವಂತ ಮನೆಯನ್ನು ಕಟ್ಕೋಬೇಕಂತಕ್ಕಂಥ ಒಂದು ಆಸೆ ಕೂಡ ಅವ್ರದ್ದಿರುತ್ತೆ. ಅದು ಕೂಡ ಈಡೇರೋದಿಲ್ಲ, ಅದು ಕೂಡ ಕನಸಾಗಿ ಉಳಿಯುತ್ತೆ. ಇವರ ಒಂದು ನಿಸ್ವಾರ್ಥ ಸೇವೆಗೆ ಯಾವ ನಿರೀಕ್ಷೆಯೂ ಇಲ್ಲದೆ ಅಂದು ಪ್ರಾರಂಭಿಸಿದಂಥ ಪರಿಸರದ ಪೂಜೆಗೆ ಈ ಭೂಮಿಗೆ ಬಂದ ಮೇಲೆ ಪರಿಸರದಿಂದ ಕೇವಲ ಪಡೆಯೋದಲ್ಲ, ಈ ಪರಿಸರಕ್ಕೆ ಏನಾದರೂ ಮರಳಿ ನೀಡಬೇಕು ಎಂಬರ್ತಕ್ಕಂಥ ಇವರ ಒಂದು ನಿಸ್ವಾರ್ಥ ಕೆಲಸಕ್ಕೆ ಬಂದಂಥ ಪ್ರಶಸ್ತಿಗಳೇ ಹಲವಾರು. 2019ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡುತ್ತೆ. 2010ರಲ್ಲಿ ಹಂಪಿ ಯೂನಿವರ್ಸಿಟಿ ಇವರಿಗೆ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತೆ. 1995ರಲ್ಲಿ ನ್ಯಾಷನಲ್ ಸಿಟಿಜನ್ಸ್ ಅವಾರ್ಡ್ ದೊರಕುತ್ತೆ. 1997ರಲ್ಲೇ ಇವರಿಗೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಅವಾರ್ಡ್ ಕೂಡ ಬರುತ್ತೆ. 1997ರಲ್ಲಿ ವೀರಚಕ್ರ ಪ್ರಶಸ್ತಿ, ಹಾನರ್ ಸರ್ಟಿಫಿಕೇಟ್ ಫ್ರಮ್ ದ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಫ್ರಮ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬೆಂಗಳೂರು. 2000 ಇವರಿಗೆ ಕರ್ನಾಟಕ ಕಲ್ಪವಲ್ಲಿ ಅವಾರ್ಡ್ ಕೂಡ ಬರುತ್ತೆ. 2006ರಲ್ಲಿ ಗಾಡ್ಫ್ರೇ ಫಿಲಿಪ್ಸ್ ಬ್ರೇವರಿ ಅವಾರ್ಡ್ ದೊರಕುತ್ತೆ. ಆರ್ಟ್ ಆಫ್ ಲಿವಿಂಗ್ ಆರ್ಗನೈಜೇಷನ್ ಅವರಿಂದ ವಿಶಾಲಾಕ್ಷಿ ಅವಾರ್ಡ್ ಕೂಡ ಇವರಿಗೆ ದೊರಕುತ್ತೆ. 2015ರಲ್ಲಿ ಹೂವಿನ ಹೊಳೆ ಫೌಂಡೇಶನ್ ಅವರಿಂದ ವಿಶ್ವೋತ್ತಮ ಅವಾರ್ಡ್ ಕೂಡ ಇವರಿಗೆ ಬರುತ್ತೆ. 2016ರಲ್ಲಿ BBC ಅವರಿಂದ ಕೂಡ ಇವರಿಗೆ ಪ್ರಶಸ್ತಿ ಬರುತ್ತೆ. ಐ ಆ್ಯಂಡ್ ಯು ಬೀಯಿಂಗ್ ಟುಗೆದರ್ ಫೌಂಡೇಶನ್ ಅವರಿಂದ 2017ರಲ್ಲಿ
ಸೀಸ್ ಡಿವೈನ್ ಅವಾರ್ಡ್ ಕೂಡ ಇವರಿಗೆ ಬರುತ್ತೆ. ಇದೇ ರೀತಿ ಪರಿಸರ ರತ್ನ ಪ್ರಶಸ್ತಿ, ಗ್ರೀನ್ ಚಾಂಪಿಯನ್ ಪ್ರಶಸ್ತಿ, ವೃಕ್ಷ ಮಾತಾ ಪ್ರಶಸ್ತಿ, ಈ ರೀತಿ ಹಲವಾರು ಪ್ರಶಸ್ತಿಗಳು ಇವರ ಒಂದು ನಿಸ್ವಾರ್ಥ ಸೇವೆಗೆ, ಯಾವ ನಿರೀಕ್ಷೆಯೂ ಕೂಡ ಇಲ್ಲದೆ ಇವರು ಪ್ರಾರಂಭಿಸಿದಂಥ ಒಂದು ನಿಸ್ವಾರ್ಥ ಸೇವೆಗೆ ಪ್ರಶಸ್ತಿಗಳ ಸರಮಾಲೆಯೇ ಇವರಿಗೆ ಬರುತ್ತೆ. ಸಾಲು ಮರದ ತಿಮ್ಮಕ್ಕನವರು ಎಷ್ಟು ಮುಗ್ಧವಾದ ಸ್ವಭಾವವನ್ನು ಹೊಂದಿದ್ರು ಅಂತ ಅಂದರೆ 2019ರಲ್ಲಿ ಅಂದಿನ ಭಾರತ ರಾಷ್ಟ್ರಪತಿಗಳಾದಂಥ ಶ್ರೀ ರಾಮನಾಥ್ ಕೋವಿಂದ್ ಅವರು ತಿಮ್ಮಕ್ಕನವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಆಶೀರ್ವಾದವನ್ನು ಮಾಡ್ತಾರೆ. ತಿಮ್ಮಕ್ಕನವರ ಈ ಮುಗ್ಧತೆ ಆವಾಗ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರವಾಗುತ್ತೆ. ನಂತರ ಈ ವಿಷಯವಾಗಿ ರಾಷ್ಟ್ರಪತಿಗಳು ಟ್ವೀಟ್ ಕೂಡ ಮಾಡ್ತಾರೆ. ತಿಮ್ಮಕ್ಕ ಅವರನ್ನು ಭಾರತೀಯ ಮಹಿಳೆಯರ ಸಂಕಲ್ಪ, ದೃಢತೆ ಮತ್ತು ನಿರಂತರ ಪರಿಶ್ರಮದ ಪ್ರತಿನಿಧಿ ಅಂತ ಹೇಳಿ ರಾಮನಾಥ್ ಕೋವಿಂದ್ ಅವರು ಒಂದು ಟ್ವೀಟನ್ನು ಮಾಡಿ ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾರೆ. ಶತಾಯುಷಿ ಸಾಲು ಮರದ ತಿಮ್ಮಕ್ಕನವರು ತಮ್ಮ 114ನೇ ವಯಸ್ಸಿಗೆ ದಿನಾಂಕ 14/11/2025 ಒಂದು ತೀವ್ರವಾದ ಉಸಿರಾಟದ ತೊಂದರೆಯಿಂದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಸ್ನೇಹಿತರೆ, ಈ ದಂಪತಿಗಳು, ಚಿಕ್ಕಯ್ಯ ಮತ್ತು ತಿಮ್ಮಕ್ಕ ದಂಪತಿಗಳು ಮಾಡಿರ್ತಕ್ಕಂಥ ಕೆಲಸ ತುಂಬ ಅಮೂಲ್ಯವಾದದ್ದು. ಇವತ್ತಿನ ದಿನಗಳಲ್ಲಿ ಎಷ್ಟೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರು ಅಂದಿನ ದಿನಗಳಲ್ಲೇ ಇವರು ಒಂದು ಗಿಡಗಳನ್ನು ನೆಟ್ಟು ಇಷ್ಟೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಸಿ ನಮಗೆಲ್ಲ ನೀಡಿದ್ದಾರೆ. ಈಗ ತಿಮ್ಮಕ್ಕನವರ ಅನುಪಸ್ಥಿತಿಯಲ್ಲಿ ಸ್ಥಳೀಯರ ನಿರ್ಲಕ್ಷ್ಯತನದಿಂದ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಾಲು ಮರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈಗ ಎಲ್ಲರ ಹೆಗಲ ಮೇಲಿದೆ ಅಂತ ಹೇಳ್ಬೋದು. ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಇವುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಬೇಕು. ಇದರಿಂದ ಮುಂದಿನ ಪೀಳಿಗೆಗಳಿಗೆ ಮಾದರಿ ಕೂಡ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ನೀಡಿರತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇದೇ ರೀತಿ ಮಾಹಿತಿ ಇರೋ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.